ಅಜಿತ್ ಪವಾರ್ ದುರಂತ ಸಾವು, ಎನ್ಸಿಪಿಗೆ ಮಹಾಘಾತ. ವಿಮಾನಯಾನ ಇಲಾಖೆಯ ತನಿಖೆ ಕಾರಣ ಇನ್ನೂ ನಿಗೂಢ. ಅಜಿತ್ ವಿಮಾನ ಪತನವೋ ಪಿತೂರಿಯೋ? ಇದುವೇ ಚದುರಂಗದ ಮೊದಲ ಸ್ಟೋರಿ. ಪತನದ ಸುತ್ತ ಅನುಮಾನ. ವಿಮಾನ ಅಪಘಾತದಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ದುರ್ಮರಣಕ್ಕೀಡಾಗಿರುವಂಥದ್ದು ಇವತ್ತು ನಿಜಕ್ಕೂ ಕೂಡ ಅತಿ ದೊಡ್ಡದ ಆಘಾತಕಾರಿಯಾದಂತಹ ಸುದ್ದಿ. ಮಹಾರಾಷ್ಟ್ರದ ರಾಜಕೀಯ ಚದುರಂಗದಾಟದಲ್ಲಿ ಬಹಳ ಚಾಣಾಕ್ಷ ನಡೆಯನ್ನು ಅನುಸರಿಸ್ತಾ ಇದ್ದಂಥವರು ಶರದ್ ಪವಾರ್. ಶರದ್ ಪವಾರ್ ಅವರ ಸಹೋದರನ ಪುತ್ರ ಅಜಿತ್ ಪವಾರ್ ಶರದ್ ಪವಾರ್ ಅವರ ಜೊತೆಗೆ ರಾಜಕೀಯವಾಗಿ ಬಹಳಷ್ಟು ಪಳಗಿದ ವ್ಯಕ್ತಿ. ಅಜಿತ್ ಪವಾರ್ ಅಲ್ಲಿನ ರಾಜಕೀಯದ ಚದುರಂಗದಾಟವನ್ನ ಬಹಳ ಸಮರ್ಥವಾಗಿ, ಯಾವ ರೀತಿಯಲ್ಲಿ ಶರದ್ ಪವಾರ್ ಅವರು ಅರ್ಥ ಮಾಡ್ಕೊಂಡಿದ್ರು ಅಷ್ಟೇ ಸಮರ್ಥವಾಗಿ ಮಹಾರಾಷ್ಟ್ರದ ರಾಜಕೀಯ ಚದುರಂಗದಾಟವನ್ನ ಅರ್ಥ ಮಾಡಿಕೊಂಡಿದ್ದಂಥವರು ಅಜಿತ್ ಪವಾರ್. ಅಜಿತ್ ಪವಾರ್ ಶರದ್ ಪವಾರ್ ಅವ್ರನ್ನ ಬಿಟ್ಟು ಬಿಜೆಪಿ ಜೊತೆಗೆ ಮೊದಲ ಹಂತದಲ್ಲಿ ಮೈತ್ರಿ ಮಾಡಿಕೊಂಡಾಗ ಬೆಳಗಿನ ಜಾವದಲ್ಲಿ ಮೈತ್ರಿ ಮಾಡಿಕೊಡ್ತಾರೆ. ನಂತರ ಶರದ್ ಪವಾರ್ ಪಕ್ಷದ ಮೇಲೆ ಕಂಟ್ರೋಲ್ ತಗೋತಾರೆ. ಸರ್ಕಾರ ಮಹಾ ಅಘಾಡಿ ಆಗುತ್ತೆ. ಆದರೆ ಮುಂದೆ ಅದೇ ಅಜಿತ್ ಪವಾರ್ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ತನ್ನ ಚಿಕ್ಕಪ್ಪರನ್ನ ಬಿಟ್ಟು ಮತ್ತೆ NDAಯ ಭಾಗ ಆಗ್ತಾರೆ. NDA ಜೊತೆಗೆ ಉಪಮುಖ್ಯಮಂತ್ರಿ ಆಗ್ತಾರೆ. ಮಹಾರಾಷ್ಟ್ರದಲ್ಲಿ ಸುದೀರ್ಘ ಅವಧಿಯವರೆಗೆ ಉಪಮುಖ್ಯಮಂತ್ರಿಯಾಗಿ ಕೆಲಸ ನಿರ್ವಹಿಸಿದವರು ಅಂತ ಹೇಳಿದ್ರೆ ಅದು ಅಜಿತ್ ಪವಾರ್. ಅಜಿತ್ ಪವಾರ್ ಇವತ್ತು ಬೆಳಗ್ಗೆ ತನ್ನ ಹುಟ್ಟೂರು, ತನ್ನ ಕರ್ಮಕ್ಷೇತ್ರ, ತನ್ನ ಕರ್ಮಭೂಮಿ ಬಾರಾಮತಿಯಲ್ಲಿನೇ ದುರ್ಮರಣಕ್ಕೀಡಾಗಿದ್ದಾರೆ. ಅವರ ಸಾವು ಆಗಸದ ಮೂಲಕವಾಗಿ ಬಾರಾಮತಿಯ ಭೂಮಿಗೆ ಇಳಿಯುವಂತಹ ಸಂದರ್ಭದಲ್ಲಿ ಬಂದದ್ದು. ಸಜೀವ ದಹನ ಆಗಿ ಹೋಗಿದೆ ಅಜಿತ್ ಪವಾರ್ ಅವರ ಶರೀರ. ನಾಳೆ ಬಾರಾಮತಿಯಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ವಿಮಾನ ಅಪಘಾತದಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ದುರ್ಮರಣಕ್ಕೀಡಾಗಿದೆ. ಕುಟುಂಬಸ್ಥರ ಆಕ್ರಂದನ, ನೋವು, ಕಂಬನಿ. ಯಾಕಂದ್ರೆ ಇದು ಅತಿ ದೊಡ್ಡ ಆಘಾತ. ಅಜಿತ್ ಪವಾರ್ ಮಹಾರಾಷ್ಟ್ರದ ರಾಜಕೀಯದಲ್ಲಿ ಇನ್ನಷ್ಟು ಚದುರಂಗದಾಟವನ್ನು ಆಡುವಂಥದ್ದು ಬಾಕಿ ಉಳಿದಿತ್ತು. ಆ ಒಂದು ದೃಶ್ಯ ನಮಗೆ ತೋರಿಸ್ತಾ ಇರುವಂಥದ್ದು ಯಾವ ಸ್ವರೂಪದಲ್ಲಿ ದುರಂತ ಸಂಭವಿಸಿದೆ ಅಂತ ಹೇಳಿ. ಪಕ್ಕದಲ್ಲಿರುವಂತಹ ಹೈವೇ ಸಮೀಪದ CC ಕ್ಯಾಮ್ರಾದಲ್ಲಿ ಸೆರೆ ಆಗಿರತಕ್ಕಂತಹ ದೃಶ್ಯ ಬಹಳ ಕ್ಲಿಯರ್ ಆಗಿ ಆ ಒಂದು ಮಹಾ ದುರಂತದ ಸನ್ನಿವೇಶ ಹೀಗಿದ್ದಿರ್ಬೋದು. ಅಷ್ಟು ದೊಡ್ಡ ಬೆಂಕಿ ಹೊತ್ಕೊಂಡು ಉರಿದಾಗ ಯಾವ ಸ್ವರೂಪದಲ್ಲಾದರೂ ಕೂಡ ಆ ದೇಹ, ಆ ಶರೀರ ಜೀವಂತವಾಗಿ ಉಳ್ಕೊಳ್ಳೋದಕ್ಕೆ ಸಾಧ್ಯ ಇರಲಿಲ್ಲ. ದುರಂತದಲ್ಲಿ ಅಜಿತ್ ಪವಾರ್ ಅವರು ಮೃತಪಟ್ಟಿದ್ದಾರೆ. ಅವರ ಜೊತೆಗೆ ಆ ಒಂದು ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ದಂತಹ ಅದರ ಪೈಲಟ್ಗಳು, ಅದರ ಸಹಾಯಕ ಸಿಬ್ಬಂದಿ ಹಾಗೂ ಅಜಿತ್ ಪವಾರ್ ಅವರ ಸಹಾಯಕ ಸಿಬ್ಬಂದಿ ಮತ್ತು NCPಯ ಇನ್ನೋರ್ವ ನಾಯಕ ಎಲ್ಲರೂ ಕೂಡ ಈ ದುರಂತದಲ್ಲಿ ಮೃತಪಟ್ಟಿದ್ದಾರೆ. ಅಜಿತ್ ಪವಾರ್ ಅವರು ದುರ್ಮರಣಕ್ಕೀಡಾಗಿದ್ದಾರೆ. ಮಹಾರಾಷ್ಟ್ರದ ರಾಜಕೀಯದಲ್ಲಿ ತನ್ನದೇ ಆದಂತಹ ಚಾಣಾಕ್ಷ ನಡೆಯನ್ನು ಹೊಂದಿದಂಥವರು ಅಜಿತ್ ಪವಾರ್. ಯಾಕಂದರೆ ಅಜಿತ್ ಪವಾರ್ ನಿಜಕ್ಕೂ ಕೂಡ ಶರದ್ ಪವಾರ್ ಅವರ ಜೊತೆಗಿನ ಅತಿದೊಡ್ಡ ರಾಜಕೀಯ ಪವರ್ ಆಗಿದ್ರು. ಶರದ್ ಪವಾರ್ ಅವರ ರಾಜಕೀಯದ ನಡೆಯಲ್ಲಿ ಬಹಳ ಪ್ರಮುಖ ಪಾತ್ರ ಅಜಿತ್ ಪವಾರ್ ಅವರದು ಕೂಡ ಆಗಿತ್ತು. ಕಾಂಗ್ರೆಸ್ನ ತೊರೆದು NCPಯನ್ನು ಕಟ್ಟಿದಾಗ ಶರದ್ ಪವಾರ್ ಅವರು ಅವರ ಜೊತೆಗೆ ಅಜಿತ್ ಪವಾರ್ ಹೆಗಲಿಗೆ ಹೆಗಲು ಕೊಟ್ಟು ದುಡಿದಂಥವರು. ಮಹಾರಾಷ್ಟ್ರದಲ್ಲಿ ತಮ್ಮ ಅಸ್ತಿತ್ವವನ್ನು, ವಿಶೇಷವಾಗಿ NCPಯ ಭದ್ರಕೋಟೆಯನ್ನು ಕಾಪಾಡಿಕೊಂಡು ಬರೋದರಲ್ಲಿ ಅಜಿತ್ ಪವಾರ್ ಅವರ ಪಾತ್ರ ಬಹಳ ಮಹತ್ವದ್ದಾಗಿತ್ತು, ಗಣನೀಯವಾಗಿತ್ತು. ಅಜಿತ್ ಪವಾರ್, ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ವಿಮಾನ ಅಪಘಾತದಲ್ಲಿ ಸಾವಿಗೀಡಾಗಿದ್ದಾರೆ. ನಿಜಕ್ಕೂ ಅತಿ ದೊಡ್ಡ ದುರಂತ ಇದು. ಜಿಲ್ಲಾ ಪಂಚಾಯತ್ನ ಚುನಾವಣಾ ಪ್ರಚಾರಕ್ಕೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿನೇ ವಿಮಾನ ಪತನಕ್ಕೀಡಾಗಿದೆ. ಇಲ್ಲಿ ವಿಮಾನ ಪತನಕ್ಕೀಡಾಗಿರುವಂತಹ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಅನುಮಾನಗಳಿದ್ದಾವೆ. ಯಾಕಂದರೆ ಎರಡೆರಡು ಬಾರಿ ಭೂಸ್ಪರ್ಶಕ್ಕೆ ಅದು ಪ್ರಯತ್ನಿಸುತ್ತೆ. ಅಂದರೆ ಭೂಸ್ಪರ್ಶ ಅಂದರೆ ಬೇರೆ ಕಡೆಯಲ್ಲ, ಅದು ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ಗೆ 2 ಬಾರಿ ಟ್ರೈ ಮಾಡುತ್ತೆ. ಆದರೆ ಅಂತಿಮವಾಗಿ 3ನೇ ಬಾರಿಗೆ ಅದು ಲ್ಯಾಂಡಿಂಗ್ ಆಗುವಂಥದ್ದು ಕ್ರ್ಯಾಶ್ ಲ್ಯಾಂಡ್ ಆಗುತ್ತೆ. ಅಲ್ಲಿ ಕ್ರ್ಯಾಶ್ ಆಗುತ್ತೆ ವಿಮಾನ ಮತ್ತು ಹೊತ್ತಿ ಉರಿಯುತ್ತೆ. ಮುಂಬೈನಿಂದ ಬಾರಾಮತಿಗೆ ಹೋಗ್ತಾ ಇದ್ದಂತಹ
ಲೇರ್ಜೆಟ್ 45 ವಿಶೇಷ ವಿಮಾನ ದುರಂತ ಅಂತ್ಯವನ್ನು ಕಂಡಿದೆ. ಈ ಒಂದು ವಿಮಾನದ ಬಗ್ಗೆಯೂ ಕೂಡ, ವಿಮಾನದ ತಾಂತ್ರಿಕತೆಯ ಬಗ್ಗೆಯೂ ಕೂಡ ಅನುಮಾನಗಳು ಇದ್ದೇ ಇದ್ದಾವೆ. ಇದರಲ್ಲಿ ದೋಷಗಳಿದ್ದಾವೆ ಅನ್ನೋದ್ರ ಬಗ್ಗೆ ಅಮೆರಿಕ ಹಿಂದೆಯೇ, ಈ ಕಂಪನಿಯ ವಿಮಾನಗಳಲ್ಲಿ ದೋಷ ಇರೋದ್ರ ಬಗ್ಗೆ ಅಮೆರಿಕ ಹಿಂದೆಯೇ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು. ಲ್ಯಾಂಡಿಂಗ್ ವೇಳೆ ನೆಲಕ್ಕೆ ಅಪ್ಪಳಿಸಿದಂತಹ ವಿಮಾನದಲ್ಲಿದ್ದಂತಹ 6 ಮಂದಿ ಕೂಡ ಸಾವಿಗೀಡಾಗಿದ್ದಾರೆ. ಲ್ಯಾಂಡಿಂಗ್ನ ಸಂದರ್ಭದಲ್ಲಿ ನೆಲಕ್ಕಪ್ಪಳಿಸಿದೆ. ಬಹುಶಃ ವಿಷನ್ ಪ್ರಾಬ್ಲಮ್ ಇತ್ತ, ಅಂದರೆ ಅಲ್ಲಿಯ ವಾತಾವರಣದ ಕಾರಣಕ್ಕಾಗಿ ಲ್ಯಾಂಡಿಂಗ್ಗೆ ಸಮಸ್ಯೆ ಆಗಿತ್ತ, ಅಥವಾ ವಿಮಾನದ ತಾಂತ್ರಿಕ ಸಮಸ್ಯೆಯಿಂದಾಗಿ ಲ್ಯಾಂಡಿಂಗ್ ಸಾಧ್ಯ ಆಗಲಿಲ್ವಾ, ಇದರ ಬಗ್ಗೆಯೂ ಕೂಡ ಮಾಹಿತಿ ಬರಬೇಕಾಗಿದೆ. ಅಜಿತ್ ಪವಾರ್ ಸೇರಿದಂತೆ ಅವ್ರ ಜೊತೆಗಿದ್ದ ಎಲ್ಲರೂ ಕೂಡ ಸಾವಿಗೀಡಾಗಿದ್ದಾರೆ. ಆ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ದಂತಹ ಯಾರೊಬ್ಬರು ಕೂಡ ಬದುಕುಳಿದಿಲ್ಲ. 2 ಆಪ್ತ ಸಹಾಯಕರು, 2 ಪೈಲಟ್ಗಳು, ಓರ್ವ NCP ಮುಖಂಡ ಸಾವಿಗೀಡಾಗಿದ್ದಾರೆ ಅಜಿತ್ ಪವಾರ್ ಅವರ ಜೊತೆಗೆ. ಅಜಿತ್ ಪವಾರ್ ಮಹಾರಾಷ್ಟ್ರದ ರಾಜಕೀಯದಲ್ಲಿ ತನ್ನದೇ ಆದಂತಹ ಕಾರಣಗಳಿಗಾಗಿ ಮಹತ್ವವನ್ನು ಪಡೆದಂತಹವರು. ಒಂದು, ಅವರು ಅನುಸರಿಸಿದಂತಹ ರಾಜಕೀಯ ನಡೆ. ಕಾಂಗ್ರೆಸ್ ಮತ್ತು NCP ಸರ್ಕಾರಗಳ ಸುದೀರ್ಘ ಅವಧಿಯಲ್ಲೂ ಕೂಡ ಅವರು ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥವರು. ಮುಂದುವರೆದ ಭಾಗದಲ್ಲಿ ಅವರು ಪ್ರತಿಪಕ್ಷ ನಾಯಕರಾಗಿ ಕೆಲಸ ಮಾಡಿದ್ದಾರೆ. ಹಾಗೆಯೇ ಆಡಳಿತ ಪಕ್ಷದಲ್ಲಿದ್ದಾಗಲೆಲ್ಲ ಉಪಮುಖ್ಯಮಂತ್ರಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ. ಆರಂಭಿಕ 2 ಅವಧಿಗಳನ್ನು ಹೊರತುಪಡಿಸಿರುವ ಉಳಿದ ಅವಧಿಗಳಲ್ಲಿ ಅವರು ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಘಟನೆಗೆ ಕೇವಲ 30-35 ನಿಮಿಷಗಳಲ್ಲಿ ಈ ದುರಂತ ಸಂಭವಿಸಿರುವಂಥದ್ದು ನಿಜಕ್ಕೂ ಆಘಾತಕಾರಿಯಾಗಿರ್ತಕ್ಕಂತಹ ವಿಚಾರ. ಯಾಕಂದರೆ ಈ ವಿಮಾನ 8:10ಕ್ಕೆ ಟೇಕ್ ಆಫ್ ಆಗುತ್ತೆ. 8:10 ವೇಳೆಗೆ ಟೇಕ್ ಆಫ್ ಆಗುತ್ತೆ. ಅಜಿತ್ ಪವಾರ್ ಮತ್ತು ಸಹಾಯಕ ಸಿಬ್ಬಂದಿಯನ್ನು ಹೊತ್ತಿದಂತಹ ಈ ವಿಶೇಷ ವಿಮಾನ ಮುಂಬೈನಿಂದ ಹೊರಡುತ್ತೆ. 8:35 ವೇಳೆಗೆ ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡುಬರುತ್ತೆ. 8:35 ವೇಳೆಗೆ ತಾಂತ್ರಿಕ ದೋಷ ಕಂಡುಬರುತ್ತೆ. 8:45ಕ್ಕೆ ವಿಮಾನ ಪತನಗೊಳ್ಳುತ್ತೆ. 8:40 ವೇಳೆಗೆ ಅವರೊಮ್ಮೆ ಭೂಸ್ಪರ್ಶಕ್ಕೆ ಪ್ರಯತ್ನಿಸ್ತಾರೆ. ಅಂದರೆ ವಿಮಾನ ನಿಲ್ದಾಣದವರೆಗೂ ಕೂಡ ವಿಮಾನ ಬಂದಿತ್ತು. ವಿಮಾನ ನಿಲ್ದಾಣದ ಬಳಿವರೆಗೂ ಕೂಡ ವಿಮಾನ ಬಂದು ತಲುಪಿತ್ತು. ಆದರೆ ಅಲ್ಲಿ 8:46ಕ್ಕೆ ವಿಮಾನ ಅಪಘಾತಕ್ಕೀಡಾಗುತ್ತೆ. ಬೆಂಕಿ ಹೊತ್ತುಕೊಂಡು ಉರಿಯುವಂತಹ ದೃಶ್ಯ ಪಕ್ಕದಲ್ಲಿರ್ತಕ್ಕಂತಹ ಆ ಹೈವೇಯ ಪಕ್ಕದಲ್ಲಿದ್ದಂತಹ ಒಂದು CC ಕ್ಯಾಮೆರಾದಲ್ಲಿ ಆ ದೃಶ್ಯ ಕಂಡು ಬರುವಂಥದ್ದು. ಎಕ್ಸಾಕ್ಟ್ 8:46 ಈ ವಿಮಾನ ದುರಂತ ಅಂತ್ಯ ಕಂಡಿರುವಂಥದ್ದು ಗೊತ್ತಾಗುತ್ತೆ. ಯಾವಾಗ ಅಲ್ಲಿಯ ಆ ಬೆಂಕಿ ಕಾಣಿಸ್ಕೊಳ್ಳುತ್ತೋ ಸುತ್ತಮುತ್ತಲಿನ ಪ್ರದೇಶದಿಂದ ಜನ ಕೂಡ ಅಲ್ಲಿಗೆ ಬರ್ತಾರೆ. ಹಾಗೆಯೇ ವಿಮಾನ ನಿಲ್ದಾಣದ ಸಿಬ್ಬಂದಿ ಕೂಡ ಬಂದು ನೋಡಿದಾಗ ಆ ವಿಮಾನ ಸಂಪೂರ್ಣವಾಗಿ ಸುಟ್ಟು ಹೋಗಿರುತ್ತೆ. 8:45ಕ್ಕೆ ವಿಮಾನ ಪತನ ಆಗುತ್ತೆ. 8:46ಕ್ಕೆ ಪತನ ಆಗ್ತಾ ಇದ್ದಂತೆಯೇ ಹೊತ್ತಿ ಉರಿಯುತ್ತೆ ವಿಮಾನ. 8:45 ಆದ ನಂತರ ಸುಮಾರು 8:45 ಸುಮಾರು 55 ಸೆಕೆಂಡಿಂದ 56ನೇ ಸೆಕೆಂಡ್ನ ವೇಳೆಗೆ ಅದು ಭೂಸ್ಪರ್ಶ ಆಗುವ ಸಂದರ್ಭದಲ್ಲಿನೇ ಆ ವಿಮಾನ ದುರಂತ ಅಂತ್ಯಕ್ಕೆ ಈಡಾಗುತ್ತೆ. ಈ ವಿಮಾನದ ದುರಂತದ ಸುತ್ತಲೂ ಅನುಮಾನಗಳನ್ನು ಕೂಡ ವ್ಯಕ್ತಪಡಿಸಲಾಗಿದೆ. ಹಾಗಾದರೆ ಈ ದುರಂತಕ್ಕೆ ಕಾರಣ ಏನು ಅನ್ನೋದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕುವ ಪ್ರಯತ್ನವೂ ಕೂಡ ನಡೀತಾ ಇದೆ. ವಿಮಾನ ದುರಂತದ ಸಂಭಾವ್ಯ ಕಾರಣಗಳ ಹುಡುಕಾಟವೂ ಕೂಡ ಈಗಾಗಲೇ ಶುರುವಾಗಿದೆ. ಯಾಕಂದರೆ ಯಾವುದೇ ವಿಮಾನದ ಪತನದ ಬಗ್ಗೆಯೂ ಕೂಡ ನಿಖರವಾಗಿ ಇಂಥದ್ದೇ ಕಾರಣಕ್ಕಾಗಿ ವಿಮಾನ ಪತನ ಆಯಿತು ಅನ್ನೋದರ ಬಗ್ಗೆ ಹುಡುಕೋದಿಕ್ಕೆ ಸಾಧ್ಯತೆಗಳಿರ್ತವೆ, ಅವಕಾಶಗಳಿರ್ತವೆ. ಆ ಅವಕಾಶಗಳನ್ನು ಆಧರಿಸಿ ದೆಹಲಿಯಿಂದ ಈಗಾಗಲೇ ತಾಂತ್ರಿಕ ಸಿಬ್ಬಂದಿ ಪರಿಶೀಲನೆಗೆ ಅಂತೇಳಿ ಬಂದಿದ್ದಾರೆ. ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಅತ್ಯಂತ ಪ್ರಭಾವಶಾಲಿಯಾದಂತಹ ವ್ಯಕ್ತಿ ಅಂತ ಹೇಳಿದರೆ ಅದು ಅಜಿತ್ ಪವಾರ್. ಅಜಿತ್ ದಾದಾ ಅಂತ ಹೇಳಿ ಅವರನ್ನ ಬಹಳ ಪ್ರೀತಿಯಿಂದ ಅಲ್ಲಿಯ ಜನ ಕರಿತಾ ಇದ್ರು. ಬಾರಾಮತಿಯ ಜನ ಅವ್ರನ್ನ ಕರಿತಾ ಇದ್ರು. DGCA ವಿಮಾನ ಅಪಘಾತ ತನಿಖಾ ಸಂಸ್ಥೆ ಈಗಾಗಲೇ ತನಿಖೆಗೆ ಮುಂದಾಗಿದೆ. ಹೇಗಾಯಿತು ಈ ವಿಮಾನದ ದುರಂತ ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂತಹ ಪ್ರಯತ್ನ ಈಗ ಸಾಗ್ತಾ ಇದೆ. ಮೊದಲನೇದಾಗಿ ದಟ್ಟ ಮಂಜಿನ ವಾತಾವರಣ ಈ ಒಂದು ದುರಂತಕ್ಕೆ ಕಾರಣ ಆಯಿತಾ ಅಂತ ಹೇಳಿ, ಅಂದರೆ ಲ್ಯಾಂಡಿಂಗ್ಗೆ ವಿಸಿಬಿಲಿಟಿ, ಆ ಪೈಲಟ್ಗೆ ಸರಿಯಾಗಿ ರನ್ವೇ ಕಾಣದೇ ಇರತಕ್ಕಂತಹ ಸಂದರ್ಭ, ಆ ವಿಸಿಬಿಲಿಟಿಯ ಕೊರತೆಯಿಂದಾಗಿ ಅವರೇನಾದರೂ
ಈ ದುರಂತ ಸಂಭವಿಸ್ತಾ, ಆ ಕಾರಣಕ್ಕಾಗಿ ಲ್ಯಾಂಡಿಂಗ್ ಮಾಡೋಕ್ಕೆ ಆಗ್ಲಿಲ್ವಾ ಅಂತೇಳಿ. ಒಂದು ವೇಳೆ ಅದೇ ಹೌದು ಅಂತೇಳಿ ಆದರೆ ಯಾವ ಉದ್ದೇಶಕ್ಕಾಗಿ ಅವರು ಬಾರಾಮತಿಯಲ್ಲಿನೇ ಲ್ಯಾಂಡ್ ಮಾಡೋದಕ್ಕೆ ಹೊರಟರು? ಅವರಿಗೆ ವಿಸಿಬಿಲಿಟಿ ಪ್ರಾಬ್ಲಮ್ ಇದ್ದರೆ ಯಾಕೆ ಅಕ್ಕಪಕ್ಕದ ಪ್ರದೇಶಗಳಲ್ಲಿ ಅದಕ್ಕೆ ನಿಯರ್ ಬೈ ಏರ್ಪೋರ್ಟ್ ಕಡೆಗೆ ಹೋಗುವಷ್ಟು ಯಾಕೆ ಸಾಧ್ಯ ಆಗಲಿಲ್ಲ? ಈ ಅನುಮಾನ ಸಹಜವಾಗಿಯೇ ಇರುವಂಥದ್ದು. ನಿಜಕ್ಕೂ ವಿಸಿಬಿಲಿಟಿಯ ಕಾರಣಕ್ಕಾಗಿ ಅಷ್ಟೇನೆ ವಿಮಾನ ದುರಂತ ಅಂತ್ಯವನ್ನು ಕಂಡಿದ್ಯಾ ಅಂತೇಳಿ. ಎರಡನೇದು ತಾಂತ್ರಿಕ ದೋಷ. ತಾಂತ್ರಿಕ ದೋಷ ಅಂದರೆ ವಿಮಾನ ಲ್ಯಾಂಡ್ ಆಗೋದಕ್ಕಿಂತ ಮುಂಚಿತವಾಗಿಯೇ ATC ಜೊತೆಗಿನ ಸಂಪರ್ಕ ಕಡಿತಗೊಂಡಿತ್ತ ಅಥವಾ ATC ಜೊತೆಗಿನ ಸಂಪರ್ಕದಲ್ಲಿದ್ದಾಗಲೇ ದುರಂತ ಸಂಭವಿಸಿತು. ಯಾಕಂದರೆ ಅಲ್ಲಿ ಪೈಲಟ್ ಮೇಡೇ ಘೋಷಣೆ ಮಾಡಿರುವಂಥದ್ದು ಕೂಡ ಗೊತ್ತಾಗತ್ತೆ. ಅಂದರೆ ಇನ್ಯಾವ ಅವಕಾಶಗಳು ಕೂಡ ಇರೋದಿಲ್ಲ, ವಿಮಾನ ದುರಂತ ಅಂತ್ಯಕ್ಕೆ ಈಡಾಗ್ತಾ ಇರುತ್ತೆ. ಇಂಧನ ಸೋರಿಕೆ ಏನಾದರೂ ವಿಮಾನದಲ್ಲಿ ಆಗಿತ್ತಾ? ಇಂಧನ ಸೋರಿಕೆಯಿಂದಾಗಿ ಇಂಧನ ಇಲ್ಲದೇ ಇದ್ದ ಕಾರಣಕ್ಕಾಗಿ ಅವರು ಅನಿವಾರ್ಯವಾಗಿ ಅಲ್ಲೇ ಇಳಿಸುವಂತಹ ಪ್ರಯತ್ನವನ್ನು ಮಾಡಿದ್ರಾ? ಇದು ಇಲ್ಲಿರುವಂತಹ ಮತ್ತೊಂದು ಅನುಮಾನ. ಇನ್ನು ವಿಮಾನದ ಟೇಕ್ ಆಫ್ಗೂ ಮುನ್ನ ATC ಜೊತೆಗೆ ಈ ವಿಮಾನ ಸಂಪರ್ಕದಲ್ಲಿತ್ತು. ATC ಜೊತೆಗಿನ ಸಂಪರ್ಕದಲ್ಲಿತ್ತು ಮತ್ತು ಸರಿಯಾದಂತಹ ನಿಖರವಾದಂತಹ ವೇಗ, ವಾತಾವರಣದ ನಿಖರತೆ, ಹಾರಾಟಕ್ಕೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿತ್ತು. ಯಾವುದೇ ಪ್ರೈವೇಟ್ ಜೆಟ್ ಆಗಿದ್ರೂ ಕೂಡ ಅದು ATCಯ ನಿರ್ದೇಶನದ ಪ್ರಕಾರವಾಗಿಯೇ ಹಾರಾಟ ನಡೆಸುತ್ತೆ. ಲ್ಯಾಂಡಿಂಗ್ ಸಮಯ ಹತ್ತಿರ ಆಗ್ತಾ ಇದ್ದಂತೆಯೇ ದುರಂತ ಸಂಭವಿಸಿರುವಂಥದ್ದು. ಇದು ಟೇಕ್ ಆಫ್ ಆದ ನಂತರ ಬಹಳ ಆರಾಮಾಗಿ ಬಾರಾಮತಿವರೆಗೂ ಕೂಡ ಬಂದಿದೆ. ಬಾರಾಮತಿ ಏರ್ಪೋರ್ಟ್ ಬಳಿವರೆಗೂ ಕೂಡ ಬಂದಿದೆ. ಏರ್ಪೋರ್ಟ್ಗೆ ಬಂದ ನಂತರ ಆಗಿರುವಂತಹ ಸಮಸ್ಯೆ ಏನು ಅನ್ನುವಂಥದ್ದು ಗೊತ್ತಾಗಬೇಕಾಗಿರುವಂಥದ್ದು. ದುರಂತದ ಕಾರಣಗಳಿಗಾಗಿ ಸಿಬ್ಬಂದಿ ಈಗ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಈ ದುರಂತಕ್ಕೆ ಏನು ಕಾರಣ ಅನ್ನುವಂಥದ್ದನ್ನು ಸಿಬ್ಬಂದಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ವಿಮಾನದ ಬ್ಲ್ಯಾಕ್ ಬಾಕ್ಸ್, ಕಾಕ್ಪಿಟ್ ಆಡಿಯೋ, ಹಾಗೆಯೇ ಕೊನೆ ಸಂಪರ್ಕ, ಮೇಡೇ ಕಾಲ್, ಈ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಈಗಾಗಲೇ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಇದು ಇಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ವಿಮಾನ ದುರಂತಕ್ಕೆ ಸಂಬಂಧಿಸಿದಂತೆ ನಡೀತಾ ಇರುವಂತಹ ಬೆಳವಣಿಗೆಗಳು. ಬ್ಲ್ಯಾಕ್ ಬಾಕ್ಸ್ ಹಾಗೆಯೇ ಕಾಕ್ಪಿಟ್ನ ಆಡಿಯೋ ಅಂದರೆ ಈ ವಿಮಾನದಲ್ಲಿದ್ದಂತಹ ಪೈಲಟ್ ATC ಜೊತೆಗೆ ಸಂಪರ್ಕ ಸಾಧಿಸುವಂತಹ ಸಂದರ್ಭದಲ್ಲಿ ಏನಾದರೂ ಮಾತುಕತೆಯನ್ನು ನಡೆಸಿದ್ರಾ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಆಡಿಯೋ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದೆ. ಕೊನೆಯ ಸಂಪರ್ಕ ಅಂದರೆ ಕಡೆಯದಾಗಿ ಯಾರನ್ನ ಅವರು ಸಂಪರ್ಕಿಸಿದ್ದಾರೆ, ಏನು ಹೇಳಿದ್ದಾರೆ, ಮೇಡೇ ಕಾಲ್ ಬಂದಿರುವಂಥದ್ದು, ಈ ವಿಚಾರಗಳು ಬಗ್ಗೆ ಈಗ ಪರಿಶೀಲನೆ ನಡೆಸ್ತಾ ಇದೆ. ಇವುಗಳ ಬಗ್ಗೆ ಪತ್ತೆ ಹಚ್ಚಲಾಗ್ತಾ ಇದೆ. ಈಗಾಗಲೇ ಕೇಂದ್ರ ವಿಮಾನಯಾನ ಸಚಿವರು ಈ ತನಿಖೆಯ ಬಗ್ಗೆ ಮಾತನಾಡಿದ್ದಾರೆ. ತೋರಿಸ್ತಾರೆ. एक्सीडेंट जो हुआ है उसका जो इन्वेस्टिगेशन उसको भी हमने शुरू कर दिया है. तुरंत DGCA और AIB की टीम भी आई है और जो प्रिलिमिनरी इन्वेस्टिगेशन या प्रिलिमिनरी जो समाचार हमें मिला है उसमें इतनी जानकारी थी कि जब वो लैंड करना चाहते थे सुबह करीब 8:48 AM के आसपास, तो उस समय विजिबिलिटी थोड़ा पूर था उधर. और जब ATC बारामती से उनका जो कांटेक्ट हो रहा था फ्लाइट के लिए पायलट से, तो ATC वालों ने पूछा कि क्या रनवे साइट में है, तो उनके तरफ से आया कि रनवे साइट में अभी नहीं है. तो उसके बाद उन्होंने एक गो अराउंड भी किया. गो अराउंड करने के बाद फिर से एक बार कोशिश करी कि हमारे ATC से जो बारामती में जो FTO हैंडल्ड ATC है उनसे वार्तालाप चल रही थी. तो उस समय जब दोबारा लैंड करने आए तब भी उनसे पूछा गया था कि विजिबिलिटी है कि नहीं रनवे का. तो उसके बाद पहले तो उनका समाधान नहीं है, फिर उसके बाद आया कि विजिबिलिटी है. तो लैंडिंग क्लियरेंस जैसी ATC ने दिया उसके बाद तुरंत देखा गया कि ये ಇಲ್ಲೇ ಇರುವಂಥದ್ದು ಬಹಳ ಪ್ರಮುಖವಾಗಿರುವಂತಹ ಅನುಮಾನ. ಯಾಕಂದರೆ ವಿಮಾನಯಾನ ಸಚಿವರು ಕೂಡ ಹೇಳ್ತಾ ಇದ್ದಾರೆ, ಮೊದಲ ಹಂತದಲ್ಲಿ ಅಲ್ಲಿ ವಿಸಿಬಿಲಿಟಿ ಇತ್ತು ಇರಲಿಲ್ಲ ಅನ್ನೋದ್ರ ಬಗ್ಗೆ ಅವರು ಹೇಳ್ತಾರೆ. ಎರಡನೇ ಬಾರಿ ಕೇಳ್ತಾರೆ, ಆವಾಗ ಇದೆ ಅಂತ ಹೇಳ್ತಿದ್ದಾರೆ. ನಿಜಕ್ಕೂ ಪೈಲಟ್ಗೆ ವಿಸಿಬಿಲಿಟಿ ಇತ್ತಾ ಇರಲಿಲ್ವಾ? ATC ಅವರಿಗೆ ಕೊಟ್ಟಿರ್ತಕ್ಕಂಥ ಡೈರೆಕ್ಷನ್ ಏನು, ಯಾವ ಕಾರಣಕ್ಕಾಗಿ ವಿಮಾನವನ್ನು ಬಾರಾಮತಿಯಲ್ಲೇ ಇಳಿಸಬೇಕು ಅನ್ನುವಂತಹ ಅನಿವಾರ್ಯತೆ ಸೃಷ್ಟಿಯಾಯಿತು? ಈ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗಬೇಕಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ನಾಳೆ ಪವಾರ್ ಅವರ ಅಂತ್ಯಕ್ರಿಯೆ ನಡೆಯಲಿದೆ. ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಪ್ರಮುಖ ನಾಯಕರಾಗಿದ್ದಂತಹ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಸಹಕಾರ, ನೀರಾವರಿ, ಗ್ರಾಮೀಣಾಭಿವೃದ್ಧಿ ಇಲಾಖೆಗಳ ಜವಾಬ್ದಾರಿಯನ್ನು ನಿಭಾಯಿಸಿದ್ರು. ಅವರು ಅಧಿಕಾರದ ಸುದೀರ್ಘ ಅವಧಿಯಲ್ಲಿ
ಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದಂಥವರು ಅಜಿತ್ ಪವಾರ್. ಮಹಾರಾಷ್ಟ್ರ ಸರ್ಕಾರಗಳಲ್ಲಿ ಒಟ್ಟು 6 ಬಾರಿ ಉಪಮುಖ್ಯಮಂತ್ರಿಯಾಗಿ ಅಜಿತ್ ಪವಾರ್ ಅವರು ಕೆಲಸವನ್ನ ಮಾಡಿದ್ದಾರೆ. 6 ಬಾರಿ ಉಪಮುಖ್ಯಮಂತ್ರಿಯಾಗಿದ್ದಾರೆ. ಒಂದು ರೀತಿಯಲ್ಲಿ ಇವರು ಮುಖ್ಯಮಂತ್ರಿ ಆಗುವಂಥದ್ದಕ್ಕೆ ಅವಕಾಶಗಳು ಸಿಗಲಿಲ್ಲ. ಯಾಕಂದರೆ ಅಲ್ಲಿ ಬಿಗ್ ಬ್ರದರ್ ಪಕ್ಷಗಳು ಬೇರೆ ಪಕ್ಷಗಳೇ ಆಗ್ತಾ ಇದ್ದವು. ಕಾಂಗ್ರೆಸ್ ಜೊತೆಗಿದ್ದಾಗ ಕಾಂಗ್ರೆಸ್ ಇತ್ತು, ಬಿಜೆಪಿ ಜೊತೆಗಿದ್ದಾಗ ಬಿಜೆಪಿ ಇತ್ತು, ಶಿವಸೇನೆ ಜೊತೆಗಿದ್ದಾಗ ಶಿವಸೇನೆ ಇತ್ತು. ಶರದ್ ಪವಾರ್ ವಿರುದ್ಧ ಬಂಡಾಯ ಎದ್ದು ಬೆಂಬಲಿತ ಶಾಸಕರ ಜೊತೆಗೆ NDAಗೆ ಅವರು ಬೆಂಬಲವನ್ನು ಕೊಡ್ತಾರೆ ಅಧಿಕಾರಕ್ಕಾಗಿ ಅಂತ ಹೇಳುವಂಥ ಆರೋಪ ಬರುತ್ತೆ. ಅಷ್ಟೇ ಅಜಿತ್ ಪವಾರ್ ಅವರ ವಿರುದ್ಧಂತಹ ಭ್ರಷ್ಟಾಚಾರದ ಆಪಾದನೆಗಳಿಂದ ತಪ್ಪಿಸ್ಕೊಳ್ಳೋದಕ್ಕಾಗಿ ಅಂತ ಹೇಳುವಂಥ ಆಪಾದನೆಯೂ ಕೂಡ ಅಜಿತ್ ಪವಾರ್ ಅವರ ಬಗ್ಗೆ ಬಂದಿರುತ್ತೆ. ಆದರೆ ಅಜಿತ್ ಪವಾರ್ ಅವರ ನಿಧನದಿಂದಾಗಿ ಇವತ್ತು ಮಹಾರಾಷ್ಟ್ರದಲ್ಲಿ 3 ದಿವಸಗಳ ಶೋಕಾಚರಣೆಗೆ ಸರ್ಕಾರ ಘೋಷಣೆಯನ್ನು ಮಾಡಿದೆ. ಶೋಕಾಚರಣೆಯನ್ನು ನಡೆಸೋದಕ್ಕೆ ಘೋಷಣೆ ಮಾಡಿದೆ. NCP ನಾಯಕರ ಮನೆಗಳಲ್ಲಿ ಶೋಕ ಮಡುಗಟ್ಟಿದೆ. NCP ಸಂಸದೆ ಸುಪ್ರಿಯಾ ಸುಳೆ ಅವರು ಹಾಗೆಯೇ ಶರದ್ ಪವಾರ್ ಅವರು ಎಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಇದ್ದಂತಹ ದೃಶ್ಯವನ್ನು ಕೂಡ ನೋಡ್ತಾ ಇದ್ವಿ. ಈಗಾಗಲೇ ಶರದ್ ಪವಾರ್ ಅವರಿಗೂ ಕೂಡ ಕರೆ ಮಾಡಿರ್ತಕ್ಕಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾಂತ್ವನ ಹೇಳಿದ್ದಾರೆ. ಅವರು ರಾಜಕೀಯವಾಗಿ ದೂರ ಆಗಿದ್ರೂ ಕೂಡ ಮನೆ ಒಗ್ಗೂಡಿಯೇ ಇತ್ತು. ಅವರ ನಡುವೆ ಒಡಕು ಇರಲಿಲ್ಲ. ಅವರ ಮನೆಯ ಒಳಗಡೆ ಒಡಕು ಇರಲಿಲ್ಲ. ರಾಜಕೀಯವಾಗಿ ಒಡಕು ಇತ್ತು, ಎದುರಾಬದ್ರ ಇದ್ದರು, ಆದರೆ ಮನೆ ಒಗ್ಗೂಡಿಯೇ ಇತ್ತು. ರಾಜಕೀಯ ಗಣ್ಯರ ಕಂಬನಿಯೂ ಕೂಡ, ಯಾಕಂದರೆ ಅಜಿತ್ ಪವಾರ್ ನಿಧನದ ಬಗ್ಗೆ ಪ್ರಧಾನಿ ಮೋದಿ, ಅಮಿತ್ ಶಾ ಎಲ್ಲರೂ ಕೂಡ ಸಂತಾಪ ಸೂಚಿಸಿದ್ದಾರೆ. ಶರದ್ ಪವಾರ್ ಅವರ ಜೊತೆಗೆ ಮಾತನಾಡಿ ಧೈರ್ಯ ತುಂಬುವಂತಹ ಕೆಲಸವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಕೂಡ ಸಂತಾಪ ಸೂಚಿಸಿದ್ದಾರೆ ಅಜಿತ್ ಅವರ ನಿಧನಕ್ಕೆ. ಮಹಾರಾಷ್ಟ್ರ ಅಷ್ಟೇ ಅಲ್ಲದೆ ಇಡೀ ದೇಶಕ್ಕೆ ಮಾದರಿಯಾದಂತಹ ರಾಜಕಾರಣಿ ಅಂತ ಹೇಳಿ ಅಜಿತ್ ಪವಾರ್ ಅವರ ಬಗ್ಗೆ ಶ್ಲಾಘನೆಯೂ ಕೂಡ ವ್ಯಕ್ತವಾಗ್ತಾ ಇದೆ. ಸಂಸತ್ ಕಲಾಪ, ರಾಜ್ಯದ ವಿಧಾನಸಭೆ ಕಲಾಪಗಳಲ್ಲೂ ಕೂಡ ನಾಯಕರುಗಳು ಅಜಿತ್ ಪವಾರ್ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ. ಇಲ್ಲಿ ನಾಯಕರುಗಳ ಮಾತುಗಳನ್ನು ತೋರಿಸ್ತೀನಿ. आज क्या दिन हमारे लिए एक बड़ा दुख लेकर भी आया है। आज सुबह ही महाराष्ट्र में दुखद विमान दुर्घटना हुई है। इस दुर्घटना ने महाराष्ट्र के उप मुख्यमंत्री अजित पवार जी और कुछ साथियों को हमसे छीन लिया है। अजित दादा ने महाराष्ट्र और देश के विकास में अपना बड़ा योगदान दिया है। विशेष रूप से गांवों के जीवन को बेहतर बनाने के लिए उन्होंने हमेशा आगे बढ़कर काम किया। मैं अजित पवार जी के परिवार के प्रति संवेदना व्यक्त करता हूं। जिन साथियों को हमने इस हादसे में खोया है, इस पीड़ा की घड़ी में हम सभी उनके परिजनों के साथ हैं। ಇದರ ಮಧ್ಯೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಪತನವೋ ಪಿತೂರಿಯೋ ಅನ್ನುವಂತಹ ಪ್ರಶ್ನೆಯನ್ನು ಎತ್ತಿದ್ದಾರೆ. ಅಜಿತ್ ಪವಾರ್ ವಿಮಾನ ಪತನದ ಬಗ್ಗೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ದೇಶದಲ್ಲಿ ರಾಜಕಾರಣಿಗಳಿಗೆ ಭದ್ರತೆ ಮತ್ತು ಸುರಕ್ಷತೆ ಇಲ್ಲವಾಗಿದೆ ಅಂತ ಮಮತಾ ಬ್ಯಾನರ್ಜಿ ಅವರು ಹೇಳಿದ್ದಾರೆ. NDA ಮೈತ್ರಿಕೂಟದಿಂದ ಹೊರಗೆ ಬರೋದಕ್ಕೆ ಅಜಿತ್ ಮುಂದಾಗಿದ್ರು. ಅಂದರೆ ಈ ದುರಂತ ಇದು ಪಿತೂರಿ ಅನ್ನುವಂತಹ ರೀತಿಯಲ್ಲಿ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ಮೈತ್ರಿಕೂಟ ಬಿಡುವ ಚರ್ಚೆಗಳ ದಿನವೇ ದುರಂತ ಆಗಿರುವಂಥದ್ದು ಅನುಮಾನವನ್ನು ಹುಟ್ಟಿಸಿದೆ ಅಂತ ಹೇಳಿ ಅಜಿತ್ ಪವಾರ್ ಅವರ ಸಾವಿನ ಬಗ್ಗೆ ಮಮತಾ ಬ್ಯಾನರ್ಜಿ ಅವರು ಮಾತನಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಮಾರ್ಗದರ್ಶನದಲ್ಲಿ ಪಾರದರ್ಶಕ ತನಿಖೆಗೆ ಮಮತಾ ಬ್ಯಾನರ್ಜಿ ಅವರು ಒತ್ತಾಯಿಸಿದ್ದಾರೆ. ಇದು ಬೇರೆ ಯಾವುದೇ ತನಿಖಾ ಏಜೆನ್ಸಿಗಳ ಮೂಲಕವಾಗಿಯೂ ಕೂಡ ಅಲ್ಲ, ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯವರ ಮಾರ್ಗದರ್ಶನದಲ್ಲಿನೇ ಪಾರದರ್ಶಕ ತನಿಖೆ ಆಗಬೇಕು ಅಂತ ಹೇಳಿ ಮಮತಾ ಬ್ಯಾನರ್ಜಿ ಅವರು ಆಗ್ರಹಿಸಿದ್ದಾರೆ. ಮಮತಾ ಅವರ ಮಾತನ್ನು ತೋರಿಸಿದ್ದಾರೆ. Message of Ajit Pawar, Deputy Chief Minister. He died today morning in a plane crash. I'm really shocked to see the news. There is no safety and security of the people of this country. Even the political leaders
I do not know what is the fate of the opposition political parties, but he was very much with the ruling party. But before few days ago, I came to know that from social network that somebody from other party, they gave a statement that Ajit Pawar is willing to leave the BJP. And now what happened today, I need proper investigation under the supervision of Supreme Court. Only we have the trust on Supreme Court, no other agency. All the agencies are being totally purchased. And really it's a great loss for the country. Maybe he's from the opposition. Now he's from the opposition. But tomorrow he's supposed to join the original force of their party. अजीत पवार एक अभी उनका जो देहांत हुआ मैं समझूंगा कि प्रीमैच्योर डेथ है और इससे जो काम करने वाला व्यक्ति था उसको इस तरीके से उसका अंत होना ये हम सभी को आघात कर दिया है। जांच तो होना चाहिए क्योंकि ऐसा एक्सीडेंट हुआ है जो अनन्याचुरल है। ಹೀಗೆ ಎಐಸಿಸಿ ಅಧ್ಯಕ್ಷರು ಕೂಡ ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ತನಿಖೆ ಅಫ್ಕೋರ್ಸ್ ವಿಮಾನ ದುರಂತ ಅಂತ ಹೇಳಿದಾಗ ಸಹಜವಾಗಿ ತನಿಖೆ ನಡೆಯುತ್ತೆ. ಆದರೆ ಮಮತಾ ಬ್ಯಾನರ್ಜಿಯವರು ಮಾತ್ರ ಇದರಲ್ಲಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಪಿತೂರಿಯ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಆ ಪಿತೂರಿಯ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಸರ್ಕಾರ ಈಗಾಗಲೇ ತನಿಖೆಯನ್ನು ಶುರು ಮಾಡಿದೆ. ಯಾವ ಸ್ವರೂಪದಲ್ಲಿ ತನಿಖೆ ಸಾಗುತ್ತೆ ಮತ್ತು ದುರಂತಕ್ಕೆ ಏನು ಕಾರಣಗಳಾಗಿದ್ದಾವೆ ಅನ್ನೋದನ್ನು ತಿಳ್ಕೊಳ್ಬೇಕಾಗಿದೆ. ಎರಡನೇ ಸುದ್ದಿ ಕಡೆಗೆ